ನಮಸ್ಕಾರ ಸ್ನೇಹಿತರೆ, ಮಹಾಶಿವರಾತ್ರಿಯಂದು ಶುಭಯೋಗ 2026. ಈ 5 ರಾಶಿಯವರ ಮನೆ ಬಾಗಿಲಿಗೆ ಹಣ, ಮಂಗಳನಿಂದ ಸರ್ವವು ಮಂಗಳ. ಹೌದು, ಮಹಾಶಿವರಾತ್ರಿಯಂದು ಮಂಗಳನಿಂದ ಮಂಗಳಕರ ಯೋಗ ಸೃಷ್ಟಿಯಾಗಲಿದೆ. ಇದು ಕೆಲ ರಾಶಿಯವರಿಗೆ ಬೇಡಿದ ವರವನ್ನು ತರುವುದು. ಹಾಗಾದರೆ ಶುಭ ಫಲಗಳನ್ನು ಪಡೆಯುವ ರಾಶಿಗಳು ಯಾವುವೆಂದು ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರ ಮತ್ತು ಮಂಗಳ ಜೀವನವನ್ನು ಬದಲಾಯಿಸುವ ಪ್ರಭಾವ ಹೊಂದಿರುವ 2 ಗ್ರಹಗಳಾಗಿವೆ. ಈ 2 ಗ್ರಹಗಳ ಸಂಯೋಜನೆಯಿಂದ ಉಂಟಾಗುವ ಅಪರೂಪದ ರಾಜಯೋಗವೆಂದರೆ ಅದು ಮಹಾಲಕ್ಷ್ಮಿ ರಾಜಯೋಗ. ಈ ಮಹಾಲಕ್ಷ್ಮಿ ರಾಜಯೋಗ ಅತ್ಯಂತ ಶಕ್ತಿಶಾಲಿ ಮತ್ತು ಶುಭ ಯೋಗವಾಗಿದೆ. ಮಹಾಲಕ್ಷ್ಮಿ ರಾಜಯೋಗ ಜಾತಕದಲ್ಲಿ ಉತ್ತುಂಗ ಸ್ಥಾನದಲ್ಲಿ ರೂಪುಗೊಂಡರೆ ಅಂಥವರ ಸಂಪತ್ತು, ಆರ್ಥಿಕ ಲಾಭ ಮತ್ತು ಐಷಾರಾಮಿ ಜೀವನ ಸಮೃದ್ಧವಾಗಿರಲಿದೆ. ಈ ಯೋಗದಿಂದ ಆಶೀರ್ವದಿಸಲ್ಪಟ್ಟ ಜನರು ಹಣವನ್ನು ಸಂಪಾದನೆ ಮಾಡಲು, ಹಣವನ್ನು ನಿರ್ವಹಿಸಲು ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ಯಾವುದೇ ತೊಂದರೆಗಳನ್ನು ಹೊಂದಿರುವುದಿಲ್ಲ. ಜೊತೆಗೆ ವ್ಯವಹಾರದಲ್ಲಿ ಭಾರೀ ಲಾಭ ಗಳಿಸುವ ಅವಕಾಶಗಳನ್ನು ಸಹ ಪಡೆಯುತ್ತಾರೆ. ಪ್ರಸ್ತುತ ಮಕರ ರಾಶಿಯಲ್ಲಿ ಮಂಗಳ ಸಂಚಾರ ಮಾಡುತ್ತಿದೆ. ಫೆಬ್ರವರಿ 15ರಂದು ಅಂದರೆ ಮಹಾಶಿವರಾತ್ರಿಯಂದು ಮಕರ ರಾಶಿಗೆ ಚಂದ್ರ ಪ್ರವೇಶ ಮಾಡಲಿದೆ. ಮಕರ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳ ಸಂಯೋಜನೆಯು ಮಹಾಲಕ್ಷ್ಮಿ ರಾಜಯೋಗವನ್ನು ರೂಪಿಸುತ್ತದೆ. ಈ ರಾಜಯೋಗ ಪ್ರತಿಯೊಂದು ರಾಶಿಯ ಮೇಲೆ ವಿಭಿನ್ನ ರೀತಿಯಲ್ಲಿ ಪರಿಣಾಮ ಬೀರುವುದು. ಹಾಗಾದರೆ ಮಹಾಲಕ್ಷ್ಮಿ ಯೋಗದಿಂದ ಶುಭ ಫಲಗಳನ್ನು ಪಡೆಯುವ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮಗಳಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಮಹಾಶಿವರಾತ್ರಿ ಅತ್ಯದ್ಭುತವಾಗಿದೆ. ಈ ದಿನ ಮಂಗಳ ಹಾಗೂ ಚಂದ್ರನ ಸಂಯೋಗದಿಂದ ರೂಪುಗೊಳ್ಳುವ ಮಹಾಲಕ್ಷ್ಮಿ ಯೋಗ ಬೇಡಿದ ವರವನ್ನು ನಿಮಗೆ ನೀಡುವುದು. ಕಟಕ ರಾಶಿಯವರ ಬಾಳು ಬಂಗಾರವಾಗುವ ಕಾಲವಿದು. ಈ ಸಮಯದಲ್ಲಿ ನಿಮ್ಮೆಲ್ಲ ಆಸೆಗಳು ಈಡೇರುತ್ತವೆ. ಮನೆ, ವಾಹನ ಹಾಗೂ ದುಬಾರಿ ವಸ್ತುಗಳ ಖರೀದಿಗೆ ಅತ್ಯದ್ಭುತ ಗಳಿಗೆ. ಹಿಂದೆಂದು ಕಂಡಿರದ ಲಾಭವನ್ನು ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವ ಕಟಕ ರಾಶಿಯವರು ಕಾಣುವರು. ಇನ್ನು ವೈವಾಹಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಪ್ರೇಮಿಗಳು ತಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡುವುದರಿಂದ ತಾವು ಅಂದುಕೊಂಡ ಫಲಿತಾಂಶವನ್ನು ಪಡೆಯುವರು. ಅಲ್ಲದೆ ಒಂಟಿಯಾಗಿರುವವರ ಬಾಳಲ್ಲಿ ಹೊಸ ಬೆಳಕು ಮೂಡುವ ಸುವರ್ಣ ಕಾಲ ಶುರುವಾಗಲಿದೆ. ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುವುದರಿಂದ ಶ್ರೀಮಂತಿಕೆ ಒಲಿದು ಬರುವುದು. ಎರಡನೆಯದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಮಹಾಲಕ್ಷ್ಮಿ ಯೋಗ ಅದೃಷ್ಟವನ್ನು ತಂದುಕೊಡಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಹಣವನ್ನು ಪಡೆಯಲು ಸಾಧ್ಯವಾಗುವುದು. ಶತ್ರುಗಳು ಮಿತ್ರರಾಗುವ ಸಮಯ ಇದಾಗಿದೆ. ಅಲ್ಲದೆ ಮನೆ ಬಾಗಿಲಿಗೆ ಅದೃಷ್ಟದೊಂದಿಗೆ ಹಣ ಕೂಡ ಹರಿದು ಬರಲಿದೆ. ಹೀಗಾಗಿ ಈ ಸಮಯದಲ್ಲಿ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನವನ್ನು ನೀವು ನಡೆಸುವಿರಿ. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸುವಿರಿ. ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಉತ್ತಮವಾಗಿರುತ್ತದೆ. ಹಿಂದೆ ನೋಡಿರದ ಸಂತೋಷ ಮನೆಯಲ್ಲಿ ನೆಲೆಸುವುದು. ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಅಲೆ ಮೂಡಲಿದೆ. ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುವ ಸಮಯ ಇದಾಗಿದೆ. ಮೂರನೆಯದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಮಹಾಲಕ್ಷ್ಮಿ ರಾಜಯೋಗ ಅತ್ಯದ್ಭುತ ಫಲಿತಾಂಶಗಳನ್ನು ತರುತ್ತದೆ. ಈ ರಾಶಿಯ 3ನೇ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವುದು. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟ ಪ್ರಕಾಶಮಾನವಾಗಿರುತ್ತದೆ. ದೀರ್ಘಕಾಲದವರೆಗೆ ನಿಲ್ಲಿಸಲಾಗಿದ್ದ ಕೆಲಸವನ್ನು ಈಗ ಪುನರಾರಂಭಿಸುವಿರಿ. ಕುಟುಂಬದ ಆಸ್ತಿ ನಿಮ್ಮ ಕೈಗೆ ಬರುವ ಸಾಧ್ಯತೆ ಉಂಟು. ಇದು ನಿಮ್ಮನ್ನು ಆರ್ಥಿಕವಾಗಿ ಸದೃಢರನ್ನಾಗಿಸುತ್ತದೆ. ಸರ್ಕಾರಿ ಸಂಬಂಧಿತ ಕೆಲಸವನ್ನು ಪೂರ್ಣಗೊಳಿಸಲು ಇದು ಸರಿಯಾದ ಅವಧಿ. ಸರ್ಕಾರಿ ಹುದ್ದೆಗಾಗಿ ತಯಾರಿ ನಡೆಸುತ್ತಿರುವವರಿಗೆ ಹಲವಾರು ಸುಲಭದ ಹಾದಿಗಳು ತೆರೆದುಕೊಳ್ಳುತ್ತವೆ. ಈ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯವಹಾರಕ್ಕಾಗಿ ಸಾಕಷ್ಟು ಪ್ರಯಾಣಿಸಬೇಕಾಗಬಹುದು. ನಿಮ್ಮ ಜೀವನ ಆರ್ಥಿಕವಾಗಿ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸರಿಯಾದ ಸಮಯವಾಗಿದೆ. ಅನುಭವಸ್ಥರಿಂದ ಸಲಹೆ ಪಡೆದು ಮಾಡುವ ಹೂಡಿಕೆ ಲಾಭ ತರಲಿದೆ. ನಾಲ್ಕನೆಯದಾಗಿ ವೃಷಭ ರಾಶಿ. ಮಹಾಶಿವರಾತ್ರಿಯಂದು ಮಹಾಲಕ್ಷ್ಮಿ ರಾಜಯೋಗ ವೃಷಭ ರಾಶಿಯವರಿಗೆ ಅದೃಷ್ಟವನ್ನು ಹೊತ್ತು ತರುತ್ತದೆ. ಈ ರಾಜಯೋಗ ನಿಮ್ಮ ಜಾತಕದ ಬಲವಾದ ಸ್ಥಾನದಲ್ಲಿ ರೂಪುಗೊಳ್ಳಲಿದ್ದು ಸಂಪತ್ತನ್ನು ಆಕರ್ಷಿಸಲಿದೆ. ಆದ್ದರಿಂದ ಈ ಅವಧಿಯಲ್ಲಿ ಅಪಾರ ಸಂಪತ್ತು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಸಾಬೀತುಪಡಿಸಲು ಅವಕಾಶಗಳು ಸಿಗಲಿವೆ. ನಿಮ್ಮ ನಾಯಕತ್ವ ಕೌಶಲ್ಯಗಳು ದ್ವಿಗುಣವಾಗುವುದು. ಅಲ್ಲದೆ ಶತ್ರುಗಳನ್ನು ಮಿತ್ರರನ್ನಾಗಿಸುವ ಜಾಣ್ಮೆ ಹಾಗೂ ಜಾಣತನ ಇರಲಿದೆ. ಇದು ಇತರರ ಗಮನವನ್ನು ಸೆಳೆಯುತ್ತದೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಸ್ಪಷ್ಟ ಮತ್ತು ಸ್ಥಿರವಾಗಿರುವುದು. ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸಲು ಈ ಅವಧಿಯು ನಿಮಗೆ ಅನುಕೂಲಕರವಾಗಿದೆ. ಹಿಂದೆ ಮಾಡಿದ ಕೆಲಸ ಕಾರ್ಯಗಳು ಅತ್ಯದ್ಭುತ ಫಲಗಳನ್ನು ನೀಡಲಿದೆ. ವಿದೇಶದಲ್ಲಿ ನಿಮ್ಮ ಹುದ್ದೆಯನ್ನು ವಿಸ್ತರಿಸುವಿರಿ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಇದಲ್ಲದೆ ಕುಟುಂಬದ ವಾತಾವರಣ ನೀವು ಅಂದುಕೊಂಡಂತೆ ನೆಮ್ಮದಿಯಿಂದ ಕೂಡಿರುವುದು. ಜೊತೆಗೆ ಮನೆಯಲ್ಲಿ ಈವರೆಗೂ ನಿಂತು ಹೋಗಿದ್ದ ಮದುವೆಯಂತಹ ಶುಭ ಕಾರ್ಯಗಳು ನಡೆಯಲಿವೆ. ಮಂಗಳನ ವಿಶೇಷ ಅನುಗ್ರಹದಿಂದ ಮಹಾಶಿವರಾತ್ರಿಯನ್ನು ಅನಿರೀಕ್ಷಿತ ಫಲಗಳನ್ನು ಸಹ ನೀವು ಪಡೆಯುವಿರಿ. ಇನ್ನು 5ನೇದಾಗಿ ಕನ್ಯಾ ರಾಶಿ. ಮಹಾಲಕ್ಷ್ಮಿ ರಾಜಯೋಗ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ.
ಯಾಕೆಂದರೆ ಈ ರಾಜಯೋಗ ನಿಮ್ಮ ಜಾತಕದಲ್ಲಿನ ಕರ್ಮಸ್ಥಾನದಲ್ಲಿ ರೂಪುಗೊಳ್ಳುತ್ತದೆ. ಆದ್ದರಿಂದ ನೀವು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಬಹುದು. ಹೊಸ ಮನೆ, ಚಿನ್ನ, ಆಭರಣ, ದುಬಾರಿ ವಸ್ತು ಹಾಗೂ ವಾಹನವನ್ನು ಖರೀದಿಸಲು ಇದು ಸರಿಯಾದ ಸಮಯವಾಗಿದೆ. ನಿಮ್ಮೆಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ಸು ಮತ್ತು ತೃಪ್ತಿಯನ್ನು ಪಡೆಯುತ್ತೀರಿ. ಉದ್ಯೋಗಾಕಾಂಕ್ಷಿಗಳು ಬಯಸಿದ ಉದ್ಯೋಗಗಳನ್ನು ಮಾಡುವರು. ಆರ್ಥಿಕವಾಗಿ ಅನೇಕ ಪ್ರಯೋಜನಗಳನ್ನು ನೀವು ಪಡೆಯುವಿರಿ. ಈಗಾಗಲೇ ಕೆಲಸದಲ್ಲಿರುವವರಿಗೆ ಪ್ರಮುಖ ಜವಾಬ್ದಾರಿಗಳು ಹೆಗಲಿರಬಹುದು. ಇವುಗಳನ್ನು ಸುಲಭವಾಗಿ ನಿಭಾಯಿಸುವಲ್ಲಿ ನೀವು ಪರಿಣಿತರಾಗಿರುತ್ತೀರಿ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.